ಭಗವಂತನ ಪ್ರೇರಣೆಯಿಂದ ನಿರ್ಮಾಣವಾಗಿರುವಂಥ ಈ ದೇವಸ್ಥಾನವನ್ನು ನೋಡೋದಕ್ಕೆ ಭಾಳ ಸುಂದರವಾಗಿದೆ. ಆವರಣವನ್ನು ನೋಡೋದಕ್ಕಂತೂ ಭಾಳ ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ಪೂಜಾ ವಿಧಿವಿಧಾನಗಳು ಎಲ್ಲ ಮುಗಿದ ಮೇಲೆ ಬೆಳಗ್ಗೆ 9:00ವರೆಗೆ ಉಪಹಾರ ಇರುತ್ತೆ ಮತ್ತು ಮಧ್ಯಾಹ್ನ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ನಿಮ್ಮ ಹೆಸರು? ನಮ್ಮ ಹೆಸರು ವೀರೇಶ್. ಈ ದೇವಸ್ಥಾನದ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಕೊಡ್ಲಿಕ್ಕೆ ಆಗ್ತದೆ? ಕಂಠೆ ಯಶವಿರಾಜತ್ರೆ ವಿರಳಂ ಗಂಗಾಜಲ ಮಸ್ತಕೆ ವಾಮಾಂಗಿ ಗಿರಿರಾಜರಾಜತನೆಯ ಛಾಯಾ ಭವಾನಿ ಸ್ಥಿತಃ ನಂದಿ ಸ್ಕಂದಗಣಾತಿನಾಥ ಸಹಿತಂ ಶ್ರೀ ಕೇದಾರನಾಥ ಪ್ರಭು ಕೇದಾರಾಂಚಲ ಸಂಸ್ಥಿತ ಸತತಂ ಪ್ರಿಯಾಸದಾ ಮಂಗಲಂ. ಪ್ರಸ್ತುತ ಹಿಮವತ್ ಕೇದಾರ ವೈರಾಗ್ಯ ಪೀಠದ ಆದಿ ಗುರು ಕೇದಾರನಾಥೇಶ್ವರನ ಮನದಲ್ಲಿ ಸ್ಮರಿಸಿಕೊಂಡು ಕ್ಷೇತ್ರ ಪಾಲಕನಾದಂತಹ ಭದ್ರಕಾಳಿ ರಮಣ ವೀರಭದ್ರೇಶ್ವರನ ಸ್ಮರಣೆ ಮಾಡಿಕೊಂಡು ಇದು 2000 ನಮ್ಮ ದಿವಂಗತ ವೀರಣ್ಣನವರಾದಂತಹ ಅವರ ಮನೆ ದೇವರಾದಂತಹ ಹಲಕಟ್ಟಿ ವೀರಭದ್ರೇಶ್ವರ ಮಹಾಸ್ವಾಮಿ ಯಾದಗಿರಿ ಜಿಲ್ಲೆಯಲ್ಲಿ ನೆಲೆಸ್ತಕ್ಕಂಥ ಹಲಕಟ್ಟಿ ವೀರಭದ್ರೇಶ್ವರ ಮಹಾಸ್ವಾಮಿಗೆ ಅವರಿಗೆ ಪ್ರೇರಣೆ ಆಗಿತ್ತಂತೆ. ಹಾಗಾಗಿ ಅವರು 2007-8ರಲ್ಲಿ ಜಾಗ ಖರೀದಿ ಮಾಡಿ 2009-10ರಲ್ಲಿ ಪ್ರಾರಂಭ ಮಾಡಿ ಸತತವಾಗಿ 12 ವರ್ಷಗಳ ಕಾಲ ಕಟ್ಟಡ ಮಾಡಿ 2021ರಲ್ಲಿ ರಂಭಾಪುರಿ ಜಗದ್ಗುರು ಸನ್ನಿಧಿಯವರಿಂದ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಗಿದೆ. ಸತತವಾಗಿ ಆವತ್ತಿನಿಂದ ಇವತ್ತಿನವರೆಗೂ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8:00 ತನಕ ಪ್ರಸಾದ ಸೇವೆ ಇರ್ತದೆ. ದಿನನಿತ್ಯ ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ, ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 2:30 ತನಕ ದರ್ಶನ ಇರ್ತದೆ. ನಂತರ 4 ಗಂಟೆಯಿಂದ ರಾತ್ರಿ 8:30 ತನಕ ದರ್ಶನ ಇರ್ತದೆ. ಇಲ್ಲಿ ವಿಶೇಷತೆ ಅಂದರೆ ವಿಶೇಷ ಪೂಜೆ ಏನಾದ್ರು ನಡೀತದೆ? ಹಬ್ಬ ಹುಣ್ಣಿಮೆಯಲ್ಲಿ ಮತ್ತು ಏನಾದರೂ ಕಾರ್ಯಕ್ರಮ ವಿಶೇಷ ಇದ್ದೇ ಇರುತ್ತೆ. ಭಕ್ತಾದಿಗಳು ಜಾಸ್ತಿ ಆಗ್ತಾ ಇದೆ ಎಲ್ಲ ಬರ್ತಾ ಇಲ್ಲಿ ಅಥವಾ ಇಲ್ಲಿ ಯಾರು ಹೇಳಿಕೆ ಆ ಥರದ್ದು ಏನಾದ್ರು ಇದೆಯಾ? ಅದು ಇದೆ. ಇಲ್ಲಿ ಬರ್ಲಿಕ್ಕೆ ವ್ಯವಸ್ಥೆ ಹರಿಹರದಿಂದ ಬಂದರೆ ನೀವು ಇಲ್ಲಿ ಕುಂಬಳೂರು ಅಂತ ಬರುತ್ತೆ, ಅಲ್ಲಿ ಇಳ್ಕೊಂಡು ಅಂತ ಬರ್ಬೋದು. ಇಲ್ಲಪ್ಪ ಅಂತಂದ್ರೆ ಇಲ್ಲಿ ಮಲೆಬೆನ್ನೂರು ಅಂತ ಇದೆ. ಹರಿಹರದಿಂದ ಬಂದರೆ ಹೊನ್ನಾಳಿಯಿಂದ ಬಂದರೆ ಮಲೆಬೆನ್ನೂರು ಇಳ್ಕೊಂಡ್ರೆ ಅಲ್ಲಿಂದ ಆಟೋಗಳು ಬರುತ್ತೆ. ಆಟೋಗಳು ಸಂಪರ್ಕ ಮಾಡ್ಕೊಬೋದು. ಥ್ಯಾಂಕ್ ಯು. ಭಾಳ ಚೆನ್ನಾಗಿ ಈ ಸುಂದರವಾದ ದೃಶ್ಯಾವಳಿಗಳು ವೀರಭದ್ರೇಶ್ವರ ದೇವಸ್ಥಾನದ ದೃಶ್ಯಾವಳಿಗಳು. ಈ ದೇವಸ್ಥಾನದಿಂದ ಹೊರಭಾಗಕ್ಕೆ ಬಂದರೆ ಈ ಆವರಣದಲ್ಲಿ ಸುಂದರವಾದ ಪಾರ್ಕನ್ನು ಸುಸಜ್ಜಿತವಾಗಿ ಮಾಡಿದ್ದಾರೆ. ಬಹಳ ಶಿಸ್ತಿಂದ ಮಾಡಿದ್ದಾರೆ. ನೋಡಿ, ಅಲ್ಲಿ ನವಿಲಿನ ದೃಶ್ಯವನ್ನು ಕೂಡ ಕಾಣ್ಬೋದು. ಭಾಳ ಚೆನ್ನಾಗಿ ಕಾಣ್ತಾ ಇದೆ. ನಿಜವಾಗ್ಲೂ ಸಂತೋಷ ಆಯಿತು. ಈ ದೃಶ್ಯಾವಳಿಗಳು ನಿಮಗೆ ಇಷ್ಟ ಆಗಿದ್ದರೆ ವೀಕ್ಷಣೆ